ಹಾಯ್ ಗೈಸ್, ಸೆಪ್ಟೆಂಬರ್ನಲ್ಲಿ ಟ್ರೇಡ್ ಮಾಡೋದಕ್ಕೆ 5 ಸ್ವಿಂಗ್ ಸ್ಟಾಕ್ಸ್ನ ಪಿಕ್ ಮಾಡಿದ್ದೀನಿ. ಮಲ್ಟಿ ಇಯರ್ ಪ್ರೈಸ್ ಬ್ರೇಕ್ಔಟ್ ಆಗಿದೆ. ಜೊತೆಗೆ ನನ್ನ ಪರ್ಸನಲ್ ಸ್ಟಾಕ್ 10 ಇಯರ್ ಆದಮೇಲೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ತಮಾಷೆ ಅಲ್ಲ, ಪೊಟೆನ್ಷಿಯಲ್ ಇದೆ 50 to 100% ರಿಟರ್ನ್ನ ಅಚೀವ್ ಮಾಡೋದಕ್ಕೆ. ಬನ್ನಿ ಚಾರ್ಟ್ನಲ್ಲಿ ನೋಡೋಣ. ಸೊ ಇವತ್ತಿನ ನಮ್ಮ ಮೊದಲನೇ ಸ್ಟಾಕ್ ಯಾವುದು ಅಂತ ನೋಡೋದಾದ್ರೆ ಸ್ಟೀಲ್ ಕ್ಯಾಸ್ಟ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಸ್ಟೀಲ್ ಕ್ಯಾಸ್ಟ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ನೀವು ಇಲ್ಲಿ ನೋಡ್ಬೋದು, ಸ್ಟಾಕ್ ಒಂದು ಮೇಜರ್ ರ್ಯಾಲಿ ಕೊಟ್ಟಿದೆ. ಆಫ್ಟರ್ ದಟ್ ಮೇಜರ್ ರ್ಯಾಲಿ ಒಂದು ನ್ಯೂ ಹೈ ಕ್ರಿಯೇಟ್ ಮಾಡಿತ್ತು. ಆ ನ್ಯೂ ಹೈ ಆದ್ಮೇಲೆ ಒಂದು ಪ್ರೈಸ್ ಆಕ್ಷನ್ ಸ್ಟ್ರಕ್ಚರ್ ಪ್ರಕಾರ ಟ್ರಯಾಂಗಲ್ ಪ್ಯಾಟರ್ನ್ ನ ಫಾರ್ಮೇಶನ್ ಮಾಡಿತ್ತು. ಆಫ್ಟರ್ ದಿಸ್ ಗುಡ್ ಕನ್ಸಾಲಿಡೇಷನ್ ಆದ್ಮೇಲೆ ನಮಗೆ ಆ ಟ್ರಯಾಂಗಲ್ ಪ್ಯಾಟರ್ನ್ ನ ಕೂಡ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಜೊತೆಗೆ ಆಲ್ ಟೈಮ್ ಹೈ ಏನ್ ಕ್ರಿಯೇಟ್ ಮಾಡಿತ್ತಲ್ವಾ ಅದನ್ನ ಕೂಡ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಆಫ್ಟರ್ ಬ್ರೇಕ್ಔಟ್ ಒಂದು ಪ್ರಾಪರ್ ರೀಟೆಸ್ಟ್ ಕೂಡ ಬಂದಿದೆ ಗೈಸ್. ಸೊ ರೀಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಮ್ಮ ಡೈರೆಕ್ಷನ್ ನ ಡಿಫೈನ್ ಮಾಡುತ್ತೆ ರೀಟೆಸ್ಟ್. ಓಕೆ, ಸೊ ಒಂದು ರೀಟೆಸ್ಟ್ ಆದ್ಮೇಲೆ ಇವಾಗ ನಮಗೆ ಪ್ರಾಪರ್ ಬುಲ್ಲಿಶ್ ಕನ್ಫರ್ಮೇಶನ್ ಜೊತೆಗೆ ಒಂದು ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ನಮಗೆ ಪ್ರಾಪರ್ ಬುಲ್ಲಿಶ್ ಕನ್ಫರ್ಮೇಶನ್ ಸಿಕ್ಕಿದೆ ಸ್ಟೀಲ್ ಕ್ಯಾಸ್ಟ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಪ್ರಾಪರ್ ಆಗಿ ಒಂದು ಟ್ರಯಾಂಗಲ್ ಸ್ಟ್ರಕ್ಚರ್ ಬ್ರೇಕ್ ಮಾಡಿ ಆಲ್ ಟೈಮ್ ಹೈ ಲೆವೆಲ್ ನ ಕೂಡ ಬ್ರೇಕ್ ಮಾಡಿ ಈ ವೀಕ್ ನ ಕ್ಲೋಸಿಂಗ್ ಕೂಡ ಸಿಕ್ಕಿದೆ. ಜೊತೆಗೆ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಕೂಡ ಇರೋದ್ರಿಂದ ನೀವು ಒಂದು ಸ್ಮಾಲ್ ಈ ಲೆವೆಲ್ ನ ಮೇಲೆ ಪುಲ್ ಬ್ಯಾಕ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ಈ ಲೆವೆಲ್ ಮೇಲೆ ಒಂದು ಪುಲ್ ಬ್ಯಾಕ್ ಸಿಕ್ಕಿದ್ರೆ ಒಂದು ರೀಟೆಸ್ಟ್ ಎಂಟ್ರಿ ಚೆನ್ನಾಗಿರುತ್ತೆ. ಅದರ್ವೈಸ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇಟ್ ಈಸ್ ಗುಡ್ ಟು ಗೋ ಗೈಸ್. ಸೊ ಸ್ಟೀಲ್ ಕ್ಯಾಸ್ಟ್ ಲಿಮಿಟೆಡ್ ಅಲ್ಲಿ ನಾವು ಈಗಲೇ ಒಂದು ಪ್ರಾಪರ್ ಎಂಟ್ರಿನ ಇನಿಶಿಯೇಟ್ ಮಾಡಬಹುದು. ಸೊ ಅಪ್ಕಮಿಂಗ್ ಡೇಸ್ ನಲ್ಲಿ ಸ್ಟೀಲ್ ಕ್ಯಾಸ್ಟ್ ಲಿಮಿಟೆಡ್ ಆನ್ ವೀಕ್ಲಿ ಅಂಡ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಶಿಯಲ್ ನೋಡೋದಕ್ಕೆ ಸಿಗಬಹುದು. ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ, ಹಾಗೆ ಟ್ರ್ಯಾಕ್ ಮಾಡ್ತಾ ಇರಿ. ಸೊ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋಣ, ಯಥಾರ್ಥ್ ಹಾಸ್ಪಿಟಲ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡೋಣ. ಸೊ ಯಥಾರ್ಥ್ ಒಂದು ನ್ಯೂ ಸ್ಟಾಕ್ ಆಗಿರೋದ್ರಿಂದ ನೋಡಿ, ಒಂದು ಲಿಸ್ಟ್ ಆದಾಗಿನಿಂದ ಒಂದು ಪ್ರಾಪರ್ ಕನ್ಸಾಲಿಡೇಷನ್ ಝೋನ್ ಆಗಿ ಇಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟು ಒಂದು ನ್ಯೂ ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡಿತ್ತು. ಆಫ್ಟರ್ ಮೇಕಿಂಗ್ ದಿಸ್ ನ್ಯೂ ಆಲ್ ಟೈಮ್ ಹೈ ಒಂದು ಕರೆಕ್ಷನ್ ಬಂದಿದೆ. ಸೊ ಸಪೋರ್ಟ್ ತಗೊಂಡಿದೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ ಆ ಲೆವೆಲ್ ಮೇಲೆ ಒಂದು ಸಪೋರ್ಟ್ ತಗೊಂಡು ಮತ್ತೆ ಒಂದು ಆಲ್ ಟೈಮ್ ಹೈ ನ ಟಚ್ ಮಾಡಿ ಒಂದು ರಿಜೆಕ್ಷನ್ ಆಗಿ ಈಗ ಆಲ್ ಟೈಮ್ ಹೈ ಲೆವೆಲ್ ನ ಬ್ರೇಕ್ ಮಾಡಿದೆ ವಿತ್ ಗುಡ್ ಬಿಗ್ ಬಾರ್ ಬುಲಿಶ್ ಕ್ಯಾಂಡಲ್ ಜೊತೆಗೆ. ಸೊ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಬ್ರೇಕ್ ಆದ್ಮೇಲೆ ಒಂದು ಸ್ಮಾಲ್ ಕನ್ಸಾಲಿಡೇಷನ್ ಝೋನ್ ನ ಕ್ರಿಯೇಟ್ ಮಾಡಿತ್ತು ಸ್ಟಾಕ್. ಹಾಗಾಗಿ ಈಗ ನಮಗೆ ಆ ಸ್ಮಾಲ್ ಝೋನ್ ನ ಕೂಡ ಬ್ರೇಕ್ ಮಾಡಿದೆ. ಹಾಗಾಗಿ ಈ ಲೆವೆಲ್ಸ್ ಮೇಲೆ ನಾವು ಒಂದು ಪ್ರಾಪರ್ ಪುಲ್ ಬ್ಯಾಕ್ ನ ಎಕ್ಸ್ಪೆಕ್ಟ್ ಮಾಡಬೇಕು. ಅದರ್ವೈಸ್ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಂಟೈನ್ ಆಗಲ್ಲ. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡ್ಕೊಂಡು ಟ್ರೇಡ್ ಮಾಡಿ ಗಾಯ್ಸ್. ಸೊ ಸ್ವಿಂಗ್ ಟ್ರೇಡ್ಸ್ ಇನಿಷಿಯೇಟ್ ಮಾಡೋದಕ್ಕೆ ವಿತ್ ಪ್ರಾಪರ್ ಸ್ಟಾಪ್ ಲಾಸ್ ನ ಇಟ್ಕೊಂಡು ಸ್ವಿಂಗ್ ಟ್ರೇಡ್ಸ್ ನ ಇನಿಷಿಯೇಟ್ ಮಾಡಿ. ಈ ಬ್ಯೂಟಿಫುಲ್ ಸ್ಟ್ರಕ್ಚರ್ ಆಲ್ಮೋಸ್ಟ್ 1 ಮಂತ್ ಕನ್ಸಾಲಿಡೇಷನ್ ಆದ್ಮೇಲೆ ಇಲ್ಲಿ ಒಂದು ವೀಕ್ಲಿ ಕ್ಲೋಸಿಂಗ್ ಅಲ್ಲಿ ನಮಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿತ್ತು. ಆಫ್ಟರ್ ದಟ್ ವೀಕ್ಲಿ ಕ್ಲೋಸಿಂಗ್ ಬ್ರೇಕ್ಔಟ್ ಒಂದು ಸ್ಮಾಲ್ ಕನ್ಸಾಲಿಡೇಷನ್ ಆದ್ಮೇಲೆ ಒಂದು ನ್ಯೂ ಆಲ್ ಟೈಮ್ ಹೈ ಲೆವೆಲ್ ಏನಿತ್ತಲ್ವಾ ಅದನ್ನ ಕೂಡ ಬ್ರೇಕ್ ಮಾಡಿದೆ. ಪ್ರಾಪರ್ ಈ ಲೆವೆಲ್ ನಲ್ಲಿ ಒಂದು ರೀಟೆಸ್ಟ್ ಗೆ ವೇಟ್ ಮಾಡಿ. ಸೊ ಈ ಲೆವೆಲ್ಸ್ ನಲ್ಲಿ ನಮಗೆ ಎಂಟ್ರಿ ಸಿಕ್ಕಿದ್ರೆ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬಾ ಈಸಿಯಾಗಿ ಮೇಂಟೈನ್ ಆಗುತ್ತೆ ಗೈಸ್. ಸೊ ವಿತ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಯಥಾರ್ಥ್ ಹಾಸ್ಪಿಟಲ್ ಲಿಮಿಟೆಡ್ ನಲ್ಲಿ ನಾವು ಸೆಪ್ಟೆಂಬರ್ ಮಂತ್ ನಲ್ಲಿ ಒಂದು ಗುಡ್ ಸ್ವಿಂಗ್ ಟ್ರೇಡ್ ನ ಇನಿಷಿಯೇಟ್ ಮಾಡಬಹುದು. ಸೊ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋಣ, ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಬ್ಯೂಟಿಫುಲ್ ಸ್ಟ್ರಕ್ಚರ್ ನೀವು ಇಲ್ಲಿ ನೋಡಬಹುದು. ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಒಂದು ಪ್ರಾಪರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ನ ಫಾರ್ಮೇಶನ್ ಮಾಡಿದೆ. ಐಡೆಂಟಿಫೈ ಮಾಡಬಹುದು ನೀವು. ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಶನ್ ಮಾಡಿದೆ. ಸೊ ಈ ಸ್ಟ್ರಕ್ಚರ್ ನ ನಾವು ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಶನ್ ಅಂತ ಕರಿತೀವಿ. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಲಿ ಒಂದು ಬುಲ್ಲಿಶ್ ಸ್ಟ್ರಕ್ಚರ್ ಆಗಿದೆ. ಸೊ ನೀವಿಲ್ಲಿ ನೋಡಬಹುದು, ಕಪ್ ಅಂಡ್ ಹ್ಯಾಂಡಲ್ ನ ನೆಕ್ ಲೈನ್ ಏನಿದೆ ಅಲ್ವಾ ಆ ನೆಕ್ ಲೈನ್ ಕೂಡ ಬ್ರೇಕ್ ಮಾಡಿದೆ ಸ್ಟಾಕ್. ಟಾರ್ಗೆಟ್ ನ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 50% ಟಾರ್ಗೆಟ್ ಅಚೀವ್ ಮಾಡಬಹುದು ಗೈಸ್. ನಾವು ಈ ಸ್ಟಾಕ್ ನಲ್ಲಿ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿರೋದು ಆಲ್ ಟೈಮ್ ಹೈ ಲೆವೆಲ್ ಏನಿದೆ ಅಲ್ವಾ, ಇದು ನಮಗೆ ಕ್ರೂಷಿಯಲ್ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆಕ್ಟ್ ಮಾಡುತ್ತೆ 1050 ಲೆವೆಲ್ಸ್. ಸೊ ಒಂದು ಪ್ರಾಪರ್ ಬುಲ್ಲಿಶ್ ಸ್ಟ್ರಕ್ಚರ್ ಬ್ರೇಕ್ಔಟ್ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಆಲ್ ಟೈಮ್ ಹೈ ಲೆವೆಲ್ ನ ಸ್ಟಾಕ್ ಟಚ್ ಮಾಡೋದನ್ನ ನೋಡಬಹುದು. ಸೊ ಜೊತೆಗೆ ಆಲ್ ಟೈಮ್ ಹೈ ಲೆವೆಲ್ ನ ಕೂಡ ಬ್ರೇಕ್ ಮಾಡಿ ಸಸ್ಟೈನ್ ಆದ್ರೆ ಇನ್ನೂ ಮೋರ್ ಅಪ್ಸೈಡ್ ಪೊಟೆನ್ಶಿಯಲ್ ನೋಡೋದಕ್ಕೆ ಸಿಗಬಹುದು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಗೈಸ್. ಸೊ ವಿತ್ ಪ್ರಾಪರ್ SL ಟ್ರೇಡ್ ಮಾಡಿ. ಸೊ ಇಲ್ಲಿ ಈ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ, ಈ ಬ್ರೇಕ್ಔಟ್ ಲೆವೆಲ್ ಏನಿದೆ ಅಲ್ವಾ,
ಪ್ರಾಪರ್ ಅದರ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇರಬೇಕು. ಸೊ ವಾಲ್ಯೂಮ್ಸ್ ನ ಕೂಡ ನೀವು ನೋಡೋದಾದ್ರೆ ಅಬ್ಸರ್ವ್ ಮಾಡೋದಾದ್ರೆ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಇದೆ ಗೈಸ್. ಸೊ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ವೀಕ್ಲಿ ಟೈಮ್ ಫ್ರೇಮ್ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಮಾಡ್ತಾ ಇರಿ. ಸೊ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಆಮಿ ಆರ್ಗ್ಯಾನಿಕ್ಸ್ ಲಿಮಿಟೆಡ್. ಇಲ್ಲೂ ಒಂದು ಕೂಡ ಬ್ಯೂಟಿಫುಲ್ ಸ್ಟ್ರಕ್ಚರ್ ಪ್ಯಾಟರ್ನ್ ಫಾರ್ಮೇಶನ್ ಕೂಡ ಆಗಿದೆ. ಸೊ ಸ್ಟಾಕ್ ಲಿಸ್ಟ್ ಆದಾಗಿನಿಂದ ಒಂದು ನ್ಯೂ ಆಲ್ ಟೈಮ್ ಹೈನ ಕ್ರಿಯೇಟ್ ಮಾಡಿತ್ತು. ಆಫ್ಟರ್ ಮೇಕಿಂಗ್ ದಟ್ ನ್ಯೂ ಆಲ್ ಟೈಮ್ ಹೈ ಒಂದು ಕರೆಕ್ಷನ್ ಕೂಡ ಬಂದಿದೆ. ಆ ಕರೆಕ್ಷನ್ ಅಲ್ಲಿ ಒಂದು ಗುಡ್ ಅಮೌಂಟ್ ಆಫ್ ಕನ್ಸಾಲಿಡೇಷನ್ ಕೂಡ ಆಗಿದೆ. ಸೊ 1 time 2 times. ಸೊ 2 times ಇಲ್ಲಿ ಆಲ್ ಟೈಮ್ ಹೈನ ಟಚ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ರಿಜೆಕ್ಷನ್ ಕೂಡ ತಗೊಂಡಿದೆ. ಸೊ ರಿಜೆಕ್ಷನ್ ತಗೊಂಡು ವೀಕ್ಲಿ ಟೈಮ್ ಫ್ರೇಮಲ್ಲಿ ಈ ಪ್ರಾಪರ್ ಟ್ರೆಂಡ್ ಲೈನ್ನ ಫಾಲೋ ಮಾಡ್ತಿತ್ತು ಸ್ಟಾಕ್. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಈ ಪ್ರಾಪರ್ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತಗೊಂಡು ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಕೂಡ ಫಾರ್ಮೇಷನ್ ಆಗಿದೆ ಅಂತಾನೆ ನೋಡ್ಬೋದು ಆನ್ ಡೈಲಿ ಟೈಮ್ ಫ್ರೇಮ್. ಸೊ ಒಂದು ಹ್ಯೂಜ್ ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ. ಸೊ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಇದೆ. ಹಾಗಾಗಿ ಆಮಿ ಆರ್ಗ್ಯಾನಿಕ್ಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಒಂದು ಗುಡ್ ಗ್ರೀನ್ ಬುಲಿಶ್ ಕ್ಯಾಂಡಲ್ ಕ್ಲೋಸಿಂಗ್ ಸಿಕ್ಕಿರೋದ್ರಿಂದ ನಾವು ಮೋರ್ ಅಪ್ಸೈಡ್ ಪೊಟೆನ್ಶಿಯಲ್ ನೋಡೋದಕ್ಕೆ ಸಿಗ್ಬೋದು ಆಮಿ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಜೊತೆಗೆ ಗುಡ್ ಸ್ವಿಂಗ್ ಟ್ರೇಡ್ ನ ಕೂಡ ಇನಿಷಿಯೇಟ್ ಮಾಡಬಹುದು. ಸೊ ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಗೈಸ್, ಟ್ರ್ಯಾಕ್ ಮಾಡ್ತಾ ಇರಿ. ಸೊ ನಮ್ಮ ನೆಕ್ಸ್ಟ್ ಅಂಡ್ ಪರ್ಸನಲ್ ಫೇವರೇಟ್ ಸ್ಟಾಕ್ ಬಂದು ಜುಬಿಲೆಂಟ್ ಫಾರ್ಮಾ ಆನ್ ವೀಕ್ಲಿ ಟೈಮ್ ಫ್ರೇಮ್. ಈ ಸ್ಟಾಕ್ ಬಂದು ಆಲ್ಮೋಸ್ಟ್ 10 years ಆದ್ಮೇಲೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ 3269 ಡೇಸ್ ಆದ್ಮೇಲೆ ನಮಗೆ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ ಗೈಸ್. ಸೊ ಈ ತರ ಗುಡ್ ಕನ್ಸಾಲಿಡೇಷನ್ ಆಗಿರೋದ್ರಿಂದ ಒಂದು ಹ್ಯೂಜ್ ಬುಲಿಶ್ ಕ್ಯಾಂಡಲ್ ಜೊತೆಗೆ ಹ್ಯೂಜ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ನಾವು ಜುಬಿಲೆಂಟ್ ಫಾರ್ಮೋದಲ್ಲಿ ಮೋರ್ ಅಪ್ಸೈಡ್ ಪೊಟೆನ್ಶಿಯಲ್ ನೋಡಬಹುದು ಅಪ್ಕಮಿಂಗ್ ಡೇಸ್ ನಲ್ಲಿ. ಹಾಗೆ ಫಂಡಮೆಂಟಲಿನೂ ಕೂಡ ಗುಡ್ ಸ್ಟಾಕ್ ಆಗಿದೆ, ಶಾರ್ಟ್ ಟರ್ಮ್ ಹೋಲ್ಡಿಂಗ್ ಕೂಡ ಮಾಡಬಹುದು. ಸೊ ಈ ಲೆವೆಲ್ಸ್ ನ ಮೇಲೆ ನಾವು ಒಂದು ಪ್ರಾಪರ್ ರೀಟೆಸ್ಟ್ ಗೆ ವೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಪುಲ್ ಬ್ಯಾಕ್ ಗೆ ನಾವು ವೇಟ್ ಮಾಡಬೇಕು. ಇನ್ ಕೇಸ್ ಒಂದು ಪುಲ್ ಬ್ಯಾಕ್ ಸಿಕ್ಕಿದ್ರೆ ನಮಗೆ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ತುಂಬಾ ಈಸಿಯಾಗಿ ಮೇಂಟೈನ್ ಆಗುತ್ತೆ ಗೈಸ್. ಅದರ್ವೈಸ್ ಹಾಫ್ ಕ್ವಾಂಟಿಟಿ ಆಡ್ ಮಾಡಿ ಟ್ರೇಡ್ ಮಾಡಿ. ಸೊ ವೆನ್ ರೀಟೆಸ್ಟ್ ಗೆ ಬಂದಾಗ ಫುಲ್ ಕ್ವಾಂಟಿಟಿ ಟ್ರೇಡ್ ಮಾಡಬಹುದು. ಪ್ರೀವಿಯಸ್ಲಿನೂ ಕೂಡ ನಾವು ಈ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಟ್ರಿಪಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಶನ್ ಆದ್ಮೇಲೆ ನಾವು ಈ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ 80% ಅಚೀವ್ ಕೂಡ ಮಾಡಿದ್ವಿ. 80% ಇಲ್ಲಿ ಅಚೀವ್ ಮಾಡಾದ್ಮೇಲೆ ಈಗ ನಮಗೆ ಆಲ್ ಟೈಮ್ ಹೈನ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಆನ್ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ನೋಡೋದಾದ್ರೆ ನೀವು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಕ್ಯಾಂಡಲ್ ಕ್ಲೋಸಿಂಗ್ ಸಿಕ್ಕಿದೆ. ಸೊ ಸ್ವಿಂಗ್ ಟ್ರೇಡ್ ನಾವು ಇನಿಷಿಯೇಟ್ ಮಾಡೋದಕ್ಕೆ ಹಾಗೆ ಸ್ವಿಂಗ್ ಟ್ರೇಡ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ ವೀಕ್ಲಿ ಆರ್ ಮಂತ್ಲಿ ಕ್ಯಾಂಡಲ್ಸ್ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಹಾಗೆ ಬ್ರೇಕ್ಔಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ ಅಲ್ಲಿ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ನೋಡಬಹುದು ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆ ಸ್ಟಾಕ್ ಬ್ರೇಕ್ಔಟ್ ಕೊಟ್ಟಿದೆ. ಅಪ್ಕಮಿಂಗ್ ವೀಕ್ಸ್ ಅಲ್ಲಿ ಜುಬಿಲೆಂಟ್ ಫಾರ್ಮೋದಲ್ಲಿ ನಾವು ಮೋರ್ ಅಪ್ಸೈಡ್ ಪೊಟೆನ್ಶಿಯಲ್ ನೋಡೋದಕ್ಕೆ ಸಿಗಬಹುದು ಗೈಸ್. ಸೊ ಇದಾಗಿತ್ತು ಟಾಪ್ 5 ಸ್ಟಾಕ್ಸ್ ಫಾರ್ ಟ್ರೇಡ್ ಇನ್ ಸೆಪ್ಟೆಂಬರ್ ಮಂತ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎವ್ರಿ ವೀಕ್ ಇದೇ ರೀತಿಯ ಸ್ವಿಂಗ್ ಹಾಗೆ ಇಂಟ್ರಾಡೇ ಸ್ಟಾಕ್ಸ್ ನ ಅನಾಲಿಸಿಸ್ ಜೊತೆ ನಾನು ಬರ್ತಾನೆ ಇರ್ತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಅಪ್ಡೇಟೆಡ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.